ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಅವರು ಅಕ್ರಮವಾಗಿ ಮೂಡಾದಿಂದ ಪತ್ನಿ ಹೆಸರಲ್ಲಿ ಪಡ್ಕೊಂಡಿರುವಂತಹ 14 ಸೈಟ್ಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದಾರೆ. ನಾನು ರಾಜ್ಯಪಾಲರ ಈ ನಿರ್ಧಾರವನ್ನು ಸ್ವಾಗತಿಸ್ತೇನೆ. ಸಿದ್ದರಾಮಯ್ಯ ಸಾಹೇಬರಿಗೆ 1 ತಿಂಗಳ ಹಿಂದೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿ ಒಬ್ಬರು ಸಿಟ್ಟಿಂಗ್ ಜಡ್ಜು ಅಥವಾ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಅವರ ಕ್ಯಾಲಿಬರ್ ಇರುವಂಥ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿ ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರಿಗೆ ನಾನು ಕಾಳಜಿಯುಕ್ತ ಸಲಹೆಯನ್ನು ಕೊಟ್ಟಿದ್ದವರಿಗೆ ಬಹುಶಃ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಗಂಡಾಂತರವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಬದಲಾವಣೆಗೆ, ಒಂದು ಒಳ್ಳೆಯ ರಾಜಕಾರಣಕ್ಕೆ ಮೇಲ್ಪಂಕ್ತಿ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕೆಂತಂದರೆ 2023 ಚುನಾವಣೆಗಿಂತ ಮೊದಲು ಇಡೀ ರಾಜ್ಯಾದ್ಯಂತ ಹೋಗಿ BJP ಆಗಿನ ಸರ್ಕಾರವನ್ನು 40% ಸರ್ಕಾರ 40% ಸರ್ಕಾರ ಅಂತ ಊರೂರಿಗೆ ಡಂಗುರ ಬಾರಿಸಿದ್ರು. PSI ಹಗರಣ ಅಂತಂದರು, ಹಾಗೆ PCM ಅಂತಲೇ ಹೇಳಿದರು. ಹೀಗೆ ತರಾವರಿ ಹೆಸರುಗಳನ್ನ ಹೇಳ್ತಾ ಹಗರಣಗಳನ್ನ ಹೇಳ್ತಾ ಹೋದರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾದ್ರೂ ಕೂಡ ಈ ಯಾವ ಹಗರಣದ ಬಗ್ಗೆನೂ ಕೂಡ ಒಂದು ಸಣ್ಣ ತನಿಖೆನೂ ಕೂಡ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮುಂಚೆನೂ ಆರೋಪ ಮಾಡ್ತಾರೆ, ಅಧಿಕಾರಕ್ಕೆ ಬಂದಾದ ಮೇಲೂ ಕೂಡ ಆರೋಪವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ರಾಜಕಾರಣಿಗಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋರು, ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಡೋದು, ಸಾರ್ವಜನಿಕರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ, ಕಾರ್ಯಕರ್ತರನ್ನ ಮಂಗ್ಯ ಮಾಡೋದಕ್ಕೋಸ್ಕರವಾಗಿ ಇವರು ಹೇಳಿಕೆಗಳ ಮೇಲಾಟವನ್ನು ಮಾಡೋರು. ಈಗ ಮೊನ್ನೆ ಪಾದಯಾತ್ರೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲೂ ಕೂಡ ನಾವು ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟನ್ನು ಪಡ್ಕೊಂಡಿರೋ ವಿಚಾರ ಪಡೆದಾಗ ಆ ವಿಚಾರವನ್ನು ನಾವು ಕೈಗೆತ್ಕೊಂಡಾಗ ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಟ್ಟಿದ್ದು ತಾನೇ ಅಂತೇಳಿ ಅವಾಗ DK ಶಿವಕುಮಾರ್ ಅವರು ಒಪ್ಕೊಳ್ತಾರೆ. ನಾವು ನಾಗರಾಜೇಗೌಡನ ಟಿಕೆಟ್ ಕೊಟ್ಟಿದ್ರೆ ನೀನು ಎಲ್ಲಿರ್ತಿದ್ಯಪ್ಪ ಅಂತ ವಿಜಯೇಂದ್ರ ಅಂತ ಕೇಳ್ತಾರೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ಬಿಟ್ಟು ಅವರು B ಫಾರ್ಮ್ಗೆ ಸೈನ್ ಹಾಕಿ ನಾಗರಾಜೇಗೌಡಗೆ ಟಿಕೆಟ್ ಕೊಡೋದನ್ನು ತಪ್ಪಿಸಿದವರು ಯಾರು ಕೂಡ ತಪ್ಪಿಸಿರಲಿಲ್ಲ. ಆದರೆ ಅವತ್ತು ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು. ಇವತ್ತು ಈ ಒಂದು ಪ್ರಕರಣ ಸಂಭವಿಸಿದೆ. ಈ ರಾಜಕಾರಣಿಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂತು ಇನ್ನು ಮುಂದಾದ್ರೂ ಕೂಡ ಕರ್ನಾಟಕದಲ್ಲಿ ಒಂದು ಸ್ವಚ್ಛ ರಾಜಕಾರಣ ನಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ಒಂದು ಪ್ರಾಸಿಕ್ಯೂಷನ್ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನೀವು ಹಿಂದೆ ಯಾವ್ಯಾವ ಹಗರಣಗಳ ಬಗ್ಗೆ ನೀವು ಆರೋಪ ಮಾಡ್ತಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ತನಿಖೆಗೆ ಆದೇಶ ಮಾಡಿ. ನೀವು ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರಿದ್ದೀರಿ, ನಿಮ್ಮ ಮಧ್ಯೆ ನಡುವೆ ಇರುವಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ್ಯವಾಗೋದಕ್ಕೆ ಈ ಒಂದು ಪ್ರಕರಣ ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಪ್ರೆಸ್ ಮೀಟ್ ಮಾಡಬಾರ, ಸುಮ್ಮನೆ ಇತ್ಕೊಳೋ. ಸರ್, ಈಗ ಆದ್ರೆ ಪ್ರಾಸಿಕ್ಯೂಷನ್ ಆದ್ರೂ ಕೂಡ ತಾವು ರಾಜೀನಾಮೆ ಕೊಡಲ್ಲ, ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ, ಸಿದ್ದರಾಮಯ್ಯ ಪರವಾಗಿ ಅಂತ ಇಡೀ ಸಚಿವ ಸಂಪುಟ ಹೇಳ್ತಾ ಇದ್ದಾರೆ. ಜೈನ್ ಹವಾಲಾ ಡೈರಿನಲ್ಲಿ ಹೆಸರು ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮೇಲ್ಪಂಕ್ತಿ ಹಾಕಿಕೊಟ್ಟಂತಹ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನೂ ಕೂಡ ಅನುಸರಿಸಬಹುದು. ಹಾಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ರಾಜೀನಾಮೆ ಕೊಟ್ಟಂತಹ ಯಡಿಯೂರಪ್ಪ ಸಾಹೇಬ್ರನ್ನು ಕೂಡ ಅನುಸರಿಸಬಹುದು. ಅಥವಾ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರು ಕೂಡ ಜೈಲಿಂದಲೇ ಆಡಳಿತ ನಡೆಸ್ತಾ ಇರುವಂತಹ ಅರವಿಂದ್ ಕೇಜ್ರಿವಾಲ್ನವರು ಕೂಡ ಅನುಕರಿಸಬಹುದು. ಸಿದ್ದರಾಮಯ್ಯನವರು ಯಾವ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ, ಕರ್ನಾಟಕ ರಾಜಕಾರಣವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.